ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಭೀಕರವಾಗಿ ದುರಂತವಾಯಿತು. ಈ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ಕೂಡ ಇದ್ರು. ವಿಜಯ್ ರೂಪಾನಿಯವರ ಅಂತಿಮ ನಮನ ಇವತ್ತು ನಡೆಯುತ್ತೆ. ಏರ್ ಇಂಡಿಯಾ ವಿಮಾನ ಭೀಕರ ದುರಂತ ಉಂಟಾಯಿತು. ಗುಜರಾತ್ನ ಮಾಜಿ ಸಿಎಂಗೆ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತೆ ಇವತ್ತು. ವಿಜಯ್ ರೂಪಾನಿಗೆ ಕುಟುಂಬಸ್ಥರಿಂದ ಅಂತಿಮ ನಮನವನ್ನ ಇವತ್ತು ಸಲ್ಲಿಸಲಾಗುತ್ತೆ. ರೂಪಾನಿಗೆ ಹಾಲಿ ಸಿಎಂ ಕೂಡ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾರೆ. ರಾಜ್ಕೋಟ್ನಲ್ಲಿ ರೂಪಾನಿಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾರೆ. ನಿನ್ನೆ ರೂಪಾನಿಯವರ ಡಿಎನ್ಎ ಪತ್ತೆಯಾಗಿತ್ತು. ದುರಂತ ನಡೆದು 3 ದಿನ ನಂತರದಲ್ಲಿ ಈಗ ಡಿಎನ್ಎ ಪತ್ತೆಯಾಗಿರುವುದು. ಮುಖ್ಯವಾಗಿ ಏರ್ ಇಂಡಿಯಾ ವಿಮಾನ ದುರಂತ ಇದೆಯಲ್ಲ, ಇಡೀ ದೇಶದಲ್ಲಿ ಅಥವಾ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲದಂತಹ ದುರಂತ. ಈ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿಯವರು ಕೂಡ ಇರ್ತಾರೆ. ಬರೋಬ್ಬರಿ 3 ದಿನ ಆಗಿರುತ್ತೆ. ಅವರ ಡಿಎನ್ಎಗೂ ಅಥವಾ ಅವರ ತಂಗಿಯವರ ಡಿಎನ್ಎಗೂ ಇವರ ಡಿಎನ್ಎಗೂ ಮ್ಯಾಚ್ ಆಗತ್ತಾ ಅನ್ನುವಂತಹ ಕೆಲವೊಂದಷ್ಟು ತನಿಖೆ ನಡೀತು. ನಿನ್ನೆ ಪತ್ತೆಯಾಯಿತು. ರೂಪಾನಿಯವರ ಡಿಎನ್ಎ ಮ್ಯಾಚ್ ಆಯಿತು. ದುರಂತ ನಡೆದು 3 ದಿನ ಆದಮೇಲೆ ಡಿಎನ್ಎ ಪತ್ತೆಯಾಯಿತು. ಇವತ್ತು 2 ಗಂಟೆ ಅಷ್ಟರಲ್ಲಿ ಅವರ ಮೃತದೇಹ ಕೂಡ ಬಂದಿದೆ. 5 ಗಂಟೆಗೆ ಮೆರವಣಿಗೆಯ ಮೂಲಕ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾರೆ. ಅದಾದ ಮೇಲೆ 6 ಗಂಟೆಗೆ ಕಂಪ್ಲೀಟ್ ಆಗಿ ಅವರ ಅಂತಿಮ ನಮನ ಅಥವಾ ಮಣ್ಣು ಮಾಡುವಂತಹ ಕೆಲಸ ಕೂಡ ನಡೆಯುತ್ತೆ. ಈಗಾಗಲೇ ಹಲವಾರು ಜನ ಆ ಒಂದು ದುರಂತದಲ್ಲಿ ಮೃತಪಟ್ಟಿದ್ರು. ಕೆಲವೊಂದಷ್ಟು ಜನಕ್ಕೆ ಚಿಕಿತ್ಸೆಯನ್ನು ಈಗಲೂ ಕೂಡ ನೀಡಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಸಾವು ನೋವಿನ ಸಂಖ್ಯೆಯು ಕೂಡ ತೀವ್ರಗೊಳ್ತಾ ಇದೆ. ಇದರ ಮಧ್ಯದಲ್ಲಿ ಗುಜರಾತ್ ಮಾಜಿ ಸಿಎಂ ಅವರ ತಂಗಿಯವರ ಡಿಎನ್ಎಗೂ ಇವರ ಡಿಎನ್ಎಗೂ ಮ್ಯಾಚ್ ಮಾಡಿ ನಿನ್ನೆ ರಿಪೋರ್ಟ್ ಸಿಕ್ತು. ತದನಂತರದಲ್ಲಿ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾದಂತಹ ದೇಹವನ್ನು ಇವತ್ತು ಅಂತಿಮ ವಿಧಿವಿಧಾನದೊಂದಿಗೆ ರಾಜ್ಕೋಟ್ನಲ್ಲಿ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. 5 ಗಂಟೆವರೆಗೂ ಕೂಡ ಅವರ ಸುತ್ತಮುತ್ತಲಿನ ಸಿಟಿಯಲ್ಲಿ ಅಥವಾ ಆ ಪ್ರದೇಶದಲ್ಲಿ ಮೆರವಣಿಗೆಯ ಮೂಲಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ತದನಂತರದಲ್ಲಿ 6 ಗಂಟೆಗೆ ಅವರನ್ನು ಮಣ್ಣು ಮಾಡುವಂಥ ಕೆಲಸವನ್ನು ನಡೆಸಲಾಗುತ್ತೆ. ಈಗಾಗಲೇ ಗಣ್ಯರಾಗಿರಬಹುದು, ರಾಜಕೀಯ ವ್ಯಕ್ತಿಗಳು, ಕುಟುಂಬಸ್ಥರು, ಆಪ್ತರು, ಸ್ನೇಹಿತರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ದುಃಖವಾಗುವಂಥ ವಿಚಾರಪ್ಪ ಏನಪ್ಪ ಅಂತ ಹೇಳಿದರೆ, ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿರುವಂಥ ದೇಹ ಪತ್ತೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಕೊನೆಯದಾಗಿ ಮುಖದರ್ಶನವನ್ನು ಪಡ್ಕೊಳ್ಳುವಂತಹ ಭಾಗ್ಯವನ್ನು ಆ ದೇವರು ಆ ಕುಟುಂಬಸ್ಥರಿಗೆ ಕರುಣಿಸಲಿಲ್ಲ. ಅದೊಂದು ದುಃಖಕರ ವಿಚಾರ. ಆದರೆ ಮತ್ತೊಂದು ಕಡೆ ಡಿಎನ್ಎ ಪತ್ತೆಗಾಗಿ ಹರಸಾಹಸವನ್ನು ಪಡ್ತಾ ಇದ್ರು ಸಿವಿಲ್ ಹಾಸ್ಪಿಟಲ್ನವರು. ತದನಂತರದಲ್ಲಿ ಅವರ ತಂಗಿಯ ಡಿಎನ್ಎಗೂ ಇವರ ಡಿಎನ್ಎಗೂ ಮ್ಯಾಚ್ ಆಯಿತು. ಇವರದೇ ಮೃತದೇಹ ಅನ್ನೋದು ಅಂತಿಮ ಪಡಿಸ್ಕೊಂಡು ಇವತ್ತು ಅಂತಿಮ ದರ್ಶನವನ್ನು ಹಾಗೆ ಮೃತದೇಹವನ್ನು ಅಂತಿಮ ಯಾತ್ರೆಯನ್ನು ಕೊನೆಗೊಳಿಸ್ತಾರೆ.